ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 25ನೇ ಪ್ರಶ್ನೆ. ಕೆಲಿಡೋಸ್ಕೋಪ್ ಎಂದರೇನು? ಇದರ ಒಂದು ಉಪಯೋಗವನ್ನು ತಿಳಿಸಿ. ಕೆಲಿಡೋಸ್ಕೋಪ್ ಅನ್ನ ನೀವೆಲ್ಲ ಚಿಕ್ಕವರಿದ್ದಾಗ ನೋಡಿರ್ತೀರಿ. ಒಂದು ಸಿಲಿಂಡರ್ ಆಕಾರದ ರಟ್ಟಿನ ಕೊಳವೆ ಇರ್ತದೆ. ಅದನ್ನ ತಿರುಗಿಸಿ ನೋಡಿದಾಗ ಬೇರೆ ಬೇರೆ ರೀತಿಯ ಆಕೃತಿಗಳು, ಡಿಸೈನ್ಸ್ ಗಳು ಕಂಡು ಬರುತ್ತೆ. ಅದನ್ನ ಕೆಲಿಡೋಸ್ಕೋಪ್ ಅಂತ ಕರಿತೀವಿ. ನೋಡಿದೀರಾ? ಇದೇ ತರ ಇರಬೇಕಂತಿಲ್ಲ, ಇನ್ನು ಬೇರೆ ಬೇರೆ ಡಿಸೈನ್ ನಲ್ಲಿ ಇರುತ್ತೆ. ಈ ಭಾಗವನ್ನ ನಾವು ತಿರುಗಿಸ್ತಾ ಹೋದಂತೆ, ಇದನ್ನ ಚಲಿಸ್ತಾ ಹೋದಂತೆ ಏನಾಗುತ್ತೆ, ಇದು ಬೇರೆ ಬೇರೆ ಬಣ್ಣಗಳು, ಇದ್ರೊಳಗಿರುವಂತಹ ಈ ರೀತಿ ಆಕೃತಿಗಳಿಂದ ಬೇರೆ ಬೇರೆ ಇದ್ರೊಳಗಿರುವಂತಹ ಈ ರೀತಿ ವಸ್ತುಗಳಿಂದ ಬೇರೆ ಬೇರೆ ಆಕೃತಿಗಳು ಉಂಟಾಗೋದನ್ನ ನಾವು ಕಾಣ್ತೀವಿ. ಹಾಗಿದ್ರೆ ಕೆಲಿಡೋಸ್ಕೋಪ್ ಅಂದ್ರೆ ಏನು ವೈಜ್ಞಾನಿಕವಾಗಿ? ಅಂದ್ರೆ ನಿರ್ದಿಷ್ಟ ಕೋನಗಳಲ್ಲಿ ಇರಿಸಿದ ದರ್ಪಣಗಳಿಂದ ಉಂಟಾಗುವ ಹಲವಾರು ಪ್ರತಿಬಿಂಬಗಳ ಸುಂದರ ವಿನ್ಯಾಸವನ್ನು ಮೂಡಿಸುವ ಸಾಧನವೇ ಕೆಲಿಡೋಸ್ಕೋಪ್. ಇಲ್ಲಿ ಏನ್ ಮಾಡ್ತಾರೆ ಕೆಲಿಡೋಸ್ಕೋಪ್ ಅನ್ನ ಮಾಡುವಾಗ ಅಂದ್ರೆ, ಒಂದಿಷ್ಟು ಕನ್ನಡಿಗಳನ್ನ ಈ ರೀತಿ ತ್ರಿಕೋನಾಕಾರದಲ್ಲಿ 3 ಕನ್ನಡಿಗಳನ್ನ ಸಾಮಾನ್ಯವಾಗಿ ಜೋಡಿಸಿರ್ತಾರೆ. ಹಾಗೆ ಅದನ್ನ ರಟ್ಟಿನ ಕೊಳವೆಳೆಗೆ ಹಾಕಿ ಅದ್ರ ಒಂದು ತುದಿಗೆ ಸ್ವಲ್ಪ ಪ್ರೊಸೆಸ್ ಇದೆ, ಅದಕ್ಕೆ ನಾನು ಶಾರ್ಟ್ ಆಗಿ ಹೇಳ್ತಿದ್ದೀನಿ. ಅಂದ್ರೆ ಒಂದು ತುದಿಗೆ ಈ ತರ ಒಂದಿಷ್ಟು ಆಬ್ಜೆಕ್ಟ್ ಗಳನ್ನ, ಗಾಜಿನ ಚೂರುಗಳನ್ನ, ಬಳೆ ಚೂರು, ನಾವೆಲ್ಲ ಚಿಕ್ಕವರಿದ್ದಾಗ ಮಾಡುವಾಗ ಬಳೆ ಚೂರೆಲ್ಲ ಹಾಕ್ತಿದ್ವಿ. ಬಳೆ ಎಲ್ಲ ಒಡೆದಿರ್ದಿರತ್ತಲ್ಲ, ಅದನ್ನ ಹಾಕಿರ್ತಿದ್ವಿ. ಆ ತರದ್ದೆಲ್ಲ ಹಾಕಿ ಏನಾಗುತ್ತೆ, ಈಗ ಯಾವುದೋ ಒಂದು ವಸ್ತುವನ್ನ ಹಾಕಿದ್ದೀರಾ, ಗಾಜಿನ ವಸ್ತು ಹಾಕಿದ್ದೀರಾ ಅಂದ್ರೆ ಅದು ಈ ಎಲ್ಲಾ ಕನ್ನಡಿಗಳಿಂದ ಪ್ರತಿಫಲನಗೊಂಡು ಹಲವಾರು ಪ್ರತಿಬಿಂಬಗಳನ್ನ ಉಂಟು ಮಾಡುತ್ತೆ. ಬೇರೆ ಬೇರೆ ವಿನ್ಯಾಸಗಳನ್ನ ಈ ರೀತಿ, ಇದು ಒಂದಿದೆ ಆದ್ರೆ ಇದೇ ತರ ಬೇರೆ ಬೇರೆ ವಿನ್ಯಾಸಗಳನ್ನ ಮೂಡಿಸುತ್ತೆ. ಅದನ್ನೇ ಕೆಲಿಡೋಸ್ಕೋಪ್ ಅಂತ ಕರೀತಾರೆ. ಇದರ ಉಪಯೋಗ ಅಂದ್ರೆ ವಾಲ್ ಪೇಪರ್ಗಳ ಮತ್ತು ವಸ್ತ್ರಗಳ ವಿನ್ಯಾಸಕಾರರು, ವಾಲ್ ಪೇಪರ್ ಡಿಸೈನ್ ಮಾಡುವಂಥವ್ರು ಅಥವಾ ವಸ್ತ್ರ ವಿನ್ಯಾಸ ಮಾಡುವಂಥವ್ರು ಹಾಗೂ ಕಲಾವಿದರು ಹೊಸ ಕಲ್ಪನೆಗಳನ್ನು ಪಡೆಯಲು ಇದನ್ನು ಬಳಸುತ್ತಾರೆ. ಬೇರೆ ಬೇರೆ ಡಿಸೈನ್ಸ್ ಅವರ ಕಲ್ಪನೆಯಲ್ಲಿ, ಯೋಚನೆಯಲ್ಲಿ ಬರಬೇಕಲ್ಲ, ಹಾಗಾಗಿ ಆ ಐಡಿಯಾ ಬರೋದಕ್ಕೋಸ್ಕರ ವಾಲ್ ಪೇಪರ್ ಡಿಸೈನ್ ಮಾಡುವಂಥವ್ರು, ವಸ್ತ್ರಗಳಿಗೆ ವಿನ್ಯಾಸ ಮಾಡುವಂತವ್ರು, ನಾವು ಬಟ್ಟೆ ಹಾಕುವಂತದ್ರ ಮೇಲೆ ಬೇರೆ ಬೇರೆ ಡಿಸೈನ್ ಇರುತ್ತಲ್ಲ, ಆತರ ವಸ್ತ್ರ ವಿನ್ಯಾಸಕಾರರು ಹಾಗೂ ಕಲಾವಿದರು ಹೊಸ ಕಲ್ಪನೆಗಳನ್ನು ಪಡೆಯಲು ಇದನ್ನು ಬಳಸುತ್ತಾರೆ. ಥ್ಯಾಂಕ್ ಯು.